ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ವರ್ಗಾವಣೆ ತಂದಿಟ್ಟ ಒತ್ತಡ. ಹಾಸನದ ಲಾಡ್ಜ್ನಲ್ಲಿ ಉಪ ತಹಶೀಲ್ದಾರ್ ಆತ್ಮಹತ್ಯೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ತಿಮ್ಮಯ್ಯ. ಪತ್ರಿಕಾ ವಿತರಕರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ. ಪತ್ರಿಕಾ ವಿತರಕರು ಮುದ್ರಣ ಮಾಧ್ಯಮದ ನಿಜವಾದ ಸೈನಿಕರು, ಪತ್ರಕರ್ತರ ಅಭಿಪ್ರಾಯ. ಸಿಎಲ್ಪಿ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಬುಧವಾರ ಸಂಜೆ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ. ರಾಜ್ಯಪಾಲರಿಂದ ಅಧಿಕೃತ ಅನುಮತಿ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮದ ಉಪ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಯೊಬ್ಬರು ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಲಾಡ್ಜ್ ಒಂದರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ತಿಮ್ಮಯ್ಯ ಆತ್ಮಹತ್ಯೆಗೆ ಶರಣಾದ ಉಪ ತಹಶೀಲ್ದಾರ್. ಮೂಲತಃ ಕೊಡಗು ಜಿಲ್ಲೆಯವರಾದ ತಿಮ್ಮಯ್ಯ ಅವರು ಹಾಸನ ನಗರದ ಚನ್ನಪಟ್ಟಣದ ದ್ಯಾವಮ್ಮ ಬಡಾವಣೆಯಲ್ಲಿ ಕುಟುಂಬದೊಂದಿಗೆ ವಾಸವಾಗಿದ್ದರು. 3 ವರ್ಷಗಳ ಹಿಂದೆ ಅವರು ಹಾಸನದಲ್ಲೂ ಕರ್ತವ್ಯ ನಿರ್ವಹಿಸಿದರೆಂದು ತಿಳಿದು ಬಂದಿದೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮೃತರ ಸಹೋದರ ಸಂಬಂಧಿ ಶಿವಕುಮಾರ್ ಮಾತನಾಡಿ, ಅವರು ಇತ್ತೀಚೆಗೆ ವರ್ಗಾವಣೆ ಒತ್ತಡದಲ್ಲಿದ್ದರು. ಸಾಲಿಗ್ರಾಮಕ್ಕೆ ಪ್ರತಿದಿನ ಓಡಾಟ ಮಾಡುವುದು ಅವರಿಗೆ ತೀವ್ರ ತೊಂದರೆ ಹಾಗೂ ಆಯಾಸವನ್ನು ಉಂಟು ಮಾಡುತ್ತಿತ್ತು. ಇದೇ ಕಾರಣಕ್ಕೆ ಬೇಸತ್ತಿದ್ದರು. ಕೌಟುಂಬಿಕವಾಗಿ ಯಾವುದೇ ಸಮಸ್ಯೆ ಇರಲಿಲ್ಲ. ಕುಟುಂಬಸ್ಥರೆಲ್ಲ ಚೆನ್ನಾಗಿಯೇ ಇದ್ದಾರೆ. ಆದರೆ ಓಡಾಟದ ತೊಂದರೆಯಿಂದ ಬೇಸತ್ತು ಈ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿದು ಬಂದಿದೆ. ಡೆತ್ ನೋಟ್ನಲ್ಲಿ ತಮ್ಮ ಪತ್ನಿಗೆ ಕ್ಷಮೆ ಕೇಳಿದ್ದು, ನನ್ನ ಕೈಯಲ್ಲಿರಲು ಸಾಧ್ಯವಾಗುತ್ತಿಲ್ಲ, ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬರೆದಿದ್ದಾರೆ ಎಂದು ಹೇಳಿದ್ದಾರೆಂದು ತಿಳಿಸಿದ್ದಾರೆ. ನಿನ್ನೆ 8 ಗಂಟೆ ನನಗೆ ಗೊತ್ತಾಯಿದ್ದು. 8 ಗಂಟೆಗೆ ಗೊತ್ತಾದ ತಕ್ಷಣ ಅಲ್ಲಿ ಹಂಗೆ ಮಾಡ್ಕೊಂಡಿದ್ರು. ಲಾಡ್ಜಲ್ಲಿ ವಿಷ್ಣು ಲಾಡ್ಜ್ ಅಂತ ಹೇಳಿ ಅಲ್ಲಿ BM ಸರ್ ಇದು ವರ್ಗಾವಣೆ ಒತ್ತಡದಲ್ಲಿದ್ದರು. ಅಷ್ಟು ಅದು ಬಿಟ್ಟರೆ ಕಿರುಕುಳ ಆ ಥರ ಏನಿಲ್ಲ ಸರ್. ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಬರೆದಿದ್ದಾರೆ. ಏನಿಲ್ಲ ಸರ್, ಅವ್ರ ಹೆಂಡ್ತಿ ಅದಕ್ಕೆ ಸಾರಿ ಕೇಳಿದ್ದಾರೆ. ನಾನು ಹಿಂಗೆ ಆಗ್ತಾಯಿದೆ, ನಾನು ಇರೋಕ್ಕಾಗ್ತಾಯಿಲ್ಲ ಅಂತ. ಮತ್ತು ನನಗೆ ಬರೆದು ಡೆತ್ ನೋಟು, ನನ್ನ ಹೆಂಡ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬರ್ತು. ನಾನು ಅವ್ರ ಶಿಡ್ಕ ಕೋಬ್ರದ ಇಲ್ಲ ಸರ್. ಸರ್ ಅದೇ ಸರ್, ಮತ್ತೆ ಬೇರೆ ಏನಿಲ್ಲ ಸರ್, ನನಗೆ ಗೊತ್ತಿರಂಗೆ ಏನಿಲ್ಲ ಅಂತ. ಅಲ್ಲಿ ಅವ್ರ ಮನೆಯಲ್ಲೂ ಚೆನ್ನಾಗಿದ್ದಾರೆ, ಈಗ ಫ್ಯಾಮಿಲಿಯೆಲ್ಲ ಚೆನ್ನಾಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಇಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ ಸರ್, ಆ ಥರ ಏನಿಲ್ಲ. ವರ್ಗಾವಣೆ ಇದೆ, ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ತೊಂದರೆ ಆಗ್ತಾಯಿತ್ತು ಅಂತ ಹೇಳ್ತಾ ಇರೋದು. ಹಂಗಾಗಿ ಹಾಸನಾಂಬ ಜಿಲ್ಲಾ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಪಟ್ಟಣದ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ ಪತ್ರಿಕಾ ವಿತರಕರ ಪ್ರೀಮಿಯರ್ ಲೀಗ್ ಕ್ರೀಡಾಕೂಟಕ್ಕೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ HP ಮದನಗೌಡ ಅವರು ಚಾಲನೆ ನೀಡಿದ್ದಾರೆ. ಈ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ JR ಕೆಂಚೇಗೌಡ ಅವರು ಮಾತನಾಡಿ, ಪತ್ರಿಕಾ ವಿತರಕರು ಮುದ್ರಣ ಮಾಧ್ಯಮದ ನಿಜವಾದ ಸೈನಿಕರಿದ್ದಂತೆ. ನಾವು ಸುದ್ದಿಯನ್ನು ಬರೆಯಬಹುದು, ಪ್ರಿಂಟ್ ಮಾಡಬಹುದು, ಆದರೆ ಅದನ್ನು ಓದುಗರ ಕೈಗೆ ಅತ್ಯಂತ ಜವಾಬ್ದಾರಿಯಿಂದ ತಲುಪಿಸುವ ಕೆಲಸವನ್ನು ವಿತರಕರು ಮಾಡುತ್ತಿದ್ದಾರೆ. ಇವರ ಜವಾಬ್ದಾರಿ ಮತ್ತು ಶ್ರಮ ಅತ್ಯಂತ ಶ್ಲಾಘನೀಯ ಎಂದರಲ್ಲದೆ, ಮುಂದಿನ ದಿನಗಳಲ್ಲಿ ಪತ್ರಕರ್ತರು, ಅಧಿಕಾರಿಗಳು ಮತ್ತು ಪತ್ರಿಕಾ ವಿತರಕರನ್ನೊಳಗೊಂಡ ಜಂಟಿ ಕ್ರೀಡಾಕೂಟ ಆಯೋಜಿಸುವ ಭರವಸೆ ನೀಡಿದರು. ಜೊತೆಗೆ ಬರುವ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ವಿತರಕರ ಸಂಘದ 2 ಹಿರಿಯರನ್ನು ಗುರುತಿಸಿ ಸಂಘದ ವತಿಯಿಂದ ಪುರಸ್ಕಾರ ನೀಡಲಾಗುವುದೆಂದು ತಿಳಿಸಿದ್ದಾರೆ. ವರ್ಷ ನಮ್ಮ ರಾಜ್ಯ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷರಾದಂತಹ ಶಂಭು ಅವರು, ನಮ್ಮ ಕಿರಣ್ ಅವರು, ಈ ನಿಮ್ಮ ತಂಡ ಎಲ್ಲ ಸೇರಿ ಚಂದ್ರಾಪುರದಲ್ಲಿ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಆ ಸಂದರ್ಭದಲ್ಲಿ ನನ್ನ ಹತ್ರ ಬಂದಾಗ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ, ಜೊತೆಲಿ ಇರ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಮೊನ್ನೆ ಸಕಲೇಶ್ವರಲ್ಲೂ ಕೂಡ ವಿತರಕರ ಸಂಘದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ವಿತರಕರು, ಪತ್ರಿಕಾ ವಿತರಕರು ಒಂದು ರೀತಿ ನಮ್ಮ ಏನು ಪ್ರಿಂಟ್ ಮೀಡಿಯಾ ಇದೆ ಇಡೀ ದೇಶದ, ಆ ಪ್ರಿಂಟ್ ಮೀಡಿಯಾದ ಸೈನಿಕ ಇದ್ದಂತೆ. ನಾವು ಬರೀಬಹುದು, ಪ್ರಿಂಟ್ ಮಾಡಿಸ್ಬೋದು, ಅಲ್ಲಿ ತನಕ ಮಾತ್ರ ಮಾಧ್ಯಮ ಸಂಸ್ಥೆಗಳ ಜವಾಬ್ದಾರಿ ಇರುತ್ತೆ. ಅದರ ನಂತರದಲ್ಲಿ ಓದುಗರಿಗೆ ಸುದ್ದಿಗಳನ್ನ ತಲುಪಿಸತಕ್ಕಂಥದ್ದು ವಿತರಕರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಬಹಳ ಮೊದಲಿಂದಲೂ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿರತಕ್ಕಂಥದ್ದು ವಿತರಕರು. ಇವತ್ತು ವಿತರಕರೆಲ್ಲ ಸಂಘಟಿತರಾಗಿ ಒಂದು ಪಂದ್ಯವನ್ನು ಆಯೋಜನೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ಇಂತಹ ಪಂದ್ಯಗಳನ್ನ ಆಯೋಜನೆ ಮಾಡಬೇಕು. ಜೊತೆಗೆ
ಮೊನ್ನೆ ಇದೇ ವೇಳೆ ಜನಹಿತ ಪತ್ರಿಕೆ ಹಾಗೂ ವಿವಿಸಿ ವಾಹಿನಿಯ ಸಂಪಾದಕರಾದ ಜಗದೀಶ್ ಚೌಡವಳ್ಳಿಯವರು ಮಾತನಾಡಿ, ದೇಶ ಮತ್ತು ಜಿಲ್ಲೆಯ ಪ್ರತಿ ವಿದ್ಯಮಾನಗಳನ್ನು ಕಷ್ಟದ ದಿನಗಳಲ್ಲೂ ಸಾರ್ವಜನಿಕರಿಗೆ ಹಂಚುವ ಕೆಲಸವನ್ನು ವಿತರಕರು ಮಾಡುತ್ತಿದ್ದಾರೆ. ಇಂತಹ ಕ್ರೀಡಾಕೂಟಗಳು ಅವರ ದೈನಂದಿನ ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ವೃದ್ಧಿಸಲು ಸಹಕಾರಿಯಾಗಿದೆ. ಇಂತಹ ಕ್ರೀಡಾಕೂಟಗಳು ಪ್ರತಿ ವರ್ಷವೂ ನಡೆಯುವ ಮೂಲಕ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕೆಂದು ಶುಭ ಹಾರೈಸಿದರು. ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮೊದಲು ಅಭಿನಂದನೆಗಳು. ಜಿಲ್ಲೆ ಮತ್ತು ರಾಜ್ಯ ಈ ದೇಶದ ಪ್ರಚಲಿತ ವಿಧಾನಗಳನ್ನು ಮನಸ್ಸಿಗೆ ಹಂಚುವಂತಹ ಯಾವುದೇ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಆ ಒಂದು ಕಷ್ಟದ ದಿನಗಳನ್ನು ಅನುಭವಿಸಿ ಸಂಪಾದಕರಿಗೆ ಬೆನ್ನು ತಟ್ಟುವಂತಹ ಕೆಲಸ ಮಾಡತಕ್ಕಂಥ ನಮ್ಮ ವಿತರಕ ಸಂಘದ ಬಂಧುಗಳಿಗೆ ಶುಭವಾಗಲಿ. ಈ ಒಂದು ಕ್ರೀಡಾಭಿಮಾನ ಹೀಗೆ ವರ್ಷ ಅತಿ ಹೆಚ್ಚು ಪ್ರೋತ್ಸಾಹವನ್ನು ನೀಡುವ ಮೂಲಕ ಅವರು ಆರೋಗ್ಯವಾಗಿ ಈ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ಅಂತಕ್ಕಂಥ ಮಾತನಾಡಿ ಈ ಒಂದು ಸಂಘದಲ್ಲಿ ಕರೆದು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವಿತರಕರಿಗೂ ನನ್ನ ಅನಂತ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಲೀಲಾವತಿ, ಹೆತ್ತೂರ್ ನಾಗರಾಜ್, ಸ್ವಾಗತ್ ಸೇರಿದಂತೆ ಇತರ ಪತ್ರಕರ್ತರು, ಜಿಲ್ಲೆಯ ಪತ್ರಿಕಾ ವಿತರಕರು ಹಾಜರಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಅವರು ಜೂನ್ 3ರಂದು ಬುಧವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಅಂದು ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅವರ ಸಂಪುಟ ಸಹೋದ್ಯೋಗಿಗಳಿಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಸಿಎಲ್ಪಿ ನೂತನ ನಾಯಕರಾಗಿ ಆಯ್ಕೆಯಾದ ಡಿಕೆ ಶಿವಕುಮಾರ್ ಅವರು ಅಲ್ಲಿಂದ ನೇರವಾಗಿ ರಾಜಭವನಕ್ಕೆ ತೆರಳಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲು ಅನುವು ಮಾಡುವಂತೆ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದಕ್ಕೆ ಪ್ರತಿಯಾಗಿ ಶಿವಕುಮಾರ್ ಹಾಗೂ ಅವರ ಸಂಪುಟದ ಸಂಭವನೀಯ ಸದಸ್ಯರಿಗೆ ಪ್ರಮಾಣ ವಚನ ಸ್ವೀಕರಿಸಲು ಅನುಮತಿ ಪತ್ರ ನೀಡಿದ್ದಾರೆ. ರಾಜ್ಯದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬರಲಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿರಿಯ ರಾಜಕಾರಣಿ ಹಾಗೂ ದಲಿತ ಪ್ರಭಾವಿ ಮುಖಂಡರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಕಡ್ಡಾಯವಾಗಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘ ಸಮಿತಿಯ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕರ್ನಾಟಕ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಸೋಮಶೇಖರ್ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಇಡೀ ರಾಜ್ಯದ ಎಲ್ಲಾ ದಲಿತ ಪರ ಸಂಘಟನೆಗಳು ನಿರಂತರ ಹೋರಾಟ ನಡೆಸಿ ಶ್ರಮಿಸಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯ ಮುತ್ಸದ್ದಿ ಮಹಾದೇವಪ್ಪನವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು. ವಾಸ್ತವವಾಗಿ ನಾವು ಮಹಾದೇವಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಬೇಕಾಗಿತ್ತು. ಆದರೆ ಈಗ ಕನಿಷ್ಠ ಪಕ್ಷ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿ ರಾಜ್ಯದ ದಲಿತರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಕಲ್ಪಿಸಿಕೊಡಬೇಕು. ಒಂದು ವೇಳೆ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ದಿನ ಹಾಸನ ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರು ಇವತ್ತು ಭಾನುವಾರದ ಆದರೂ ಸಹ ಇವತ್ತು ತುರ್ತಾಗಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಇವತ್ತೇನು ಕರ್ನಾಟಕ ಸರ್ಕಾರ ಹೊಸದಾಗಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ರಚನೆ ಆಗ್ತಿದೆ. ಆ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಾನ್ಯ ದಲಿತ ಪ್ರಭಾವಿ ರಾಜಕಾರಣಿ ನಮ್ಮ ಹಿರಿಯ ಮುತ್ಸದ್ದಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾವಿವತ್ತು ಹಾಸನ ಜಿಲ್ಲೆಯ ಸಮಸ್ತ ದಲಿತ ಬಂಧುಗಳ ಪರವಾಗಿ ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ದಯಮಾಡಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ಏನಾದರೂ ಮಹದೇವಪ್ಪನವ್ರು ಮಿಸ್ ಆದರೆ ಇಡೀ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗಳನ್ನು ಎದುರಿಸಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು ತನ್ನ ಹೋರಾಟವನ್ನು ಮಾಡೋದ್ರ ಮೂಲಕ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮವ್ರಿಗೆ ಪ್ರಾತಿನಿಧ್ಯವನ್ನು ಕೊಡದೆ ಇವತ್ತು, ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡಬೇಕಾಗಿತ್ತು. ಆದರೆ ಇವತ್ತು ಪ್ರತಿಭಟನೆಯಲ್ಲಿ ಮುಖಂಡರಾದ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಕೃಷ್ಣಕುಮಾರ್, ವಕೀಲರಾದ ಅರಕಲಗೂಡು ರಾಜೇಶ್, ಛಲವಾದಿ ಮಹಾಮಂಡಲದ ರಾಜ್ಯಾಧ್ಯಕ್ಷ ರಾಜಪ್ಪ, ಗಣೇಶ್ ಬೇಲಿದಪುರ ಸೇರಿದಂತೆ ಇತರರು ಹಾಜರಿದ್ದರು. ಕೃಷಿ ಮತ್ತು ತೋಟಗಾರಿಕಾ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಪರಿಣಾಮಕಾರಿ ಬಳಕೆಗೆ ಮತ್ತೊಂದು ಉತ್ತಮ ಉದಾಹರಣೆಯಾಗಿ ತಾಲೂಕಿನ ಕೆರೆಹಳ್ಳಿಯ ಜಾನ್ಸ್ ಎಕೋ ಫ್ರೆಂಡ್ಲಿ ಎಸ್ಟೇಟ್ ಗಮನ ಸೆಳೆಯುತ್ತಿದೆ.
ಎಸ್ಟೇಟಿನ ಮಾಲೀಕರಾದ ಡಾಕ್ಟರ್ ಆನಂದ್ ಪೆರೇರಾ ಹಾಗೂ ಡಾಕ್ಟರ್ ಗೀತಾ ಪೆರೇರಾ ಅವರ ಸಮರ್ಪಿತ ಪ್ರಯತ್ನದಿಂದ ಅತ್ಯಾಧುನಿಕ ಸ್ಪ್ರಿಂಕ್ಲರ್ ವ್ಯವಸ್ಥೆ ಅಳವಡಿಸಲಾಗಿದ್ದು ಕೇವಲ 24 ಗಂಟೆಗಳ ಅವಧಿಯಲ್ಲಿ 100 ಎಕರೆ ಕಾಫಿ ತೋಟಕ್ಕೆ ಸಮರ್ಪಕ ಜಲಸಿಂಚನ ಮಾಡುವ ಮೂಲಕ ಹೊಸ ಸಾಧನೆ ದಾಖಲಿಸಿದೆ. ಹವಾಮಾನ ವೈಪರೀತ್ಯ ಮತ್ತು ನೀರಿನ ಸಮರ್ಪಕ ನಿರ್ವಹಣೆ ಇಂದಿನ ಕೃಷಿ ಕ್ಷೇತ್ರದ ಪ್ರಮುಖ ಸವಾಲುಗಳಾಗಿರುವ ಸಂದರ್ಭದಲ್ಲಿ ಈ ವಿನೂತನ ವ್ಯವಸ್ಥೆ ನೀರಿನ ಅತ್ಯುತ್ತಮ ಉಳಿತಾಯದ ಜೊತೆಗೆ ಕಾರ್ಮಿಕರ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತಿದೆ. ಈ ಅತ್ಯಾಧುನಿಕ ಸ್ಪ್ರಿಂಕ್ಲರ್ ತಂತ್ರಜ್ಞಾನದಿಂದ ನೀರು ಸಮಾನ ಪ್ರಮಾಣದಲ್ಲಿ ಇಡೀ ತೋಟದ ಬೆಳೆಗಳಿಗೆ ತಲುಪುತ್ತಿದ್ದು ಕಾಫಿ ಗಿಡಗಳ ಹೂ ಬಿಡುವಿಕೆ, ಬೆಳವಣಿಗೆ ಮತ್ತು ಒಟ್ಟಾರೆ ಉತ್ಪಾದಕತೆಯ ಮೇಲೂ ಅತ್ಯಂತ ಉತ್ತಮ ಪರಿಣಾಮ ಬೀರುತ್ತಿದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರದೇಶಕ್ಕೆ ನೀರುಣಿಸುವುದು ಇಂದಿನ ದಿನಗಳಲ್ಲಿ ಸವಾಲಿನ ಕೆಲಸವಾಗಿದ್ದು ಈ ತಂತ್ರಜ್ಞಾನ ಅದಕ್ಕೊಂದು ಅತ್ಯುತ್ತಮ ಪರಿಹಾರ ನೀಡಿದೆ. ಸಂಪೂರ್ಣ ಪರಿಸರ ಸ್ನೇಹಿ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಜೋನ್ಸೋ ಎಕೋ ಫ್ರೆಂಡ್ಲಿ ಎಸ್ಟೇಟ್ ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮಲೆನಾಡಿನ ಇತರ ಕಾಫಿ ಬೆಳೆಗಾರರಿಗೆ ಮಾದರಿಯಾಗಿದೆ. ಅಲ್ಲದೆ ಪ್ರಸ್ತುತ ಸನ್ನಿವೇಶದಲ್ಲಿ ಜಲ ನಿರ್ವಹಣೆ ಮಾಡುವುದು ಹೇಗೆ ಎಂಬುದಕ್ಕೆ ಹೊಸ ದಿಕ್ಕನ್ನು ತೋರಿಸಿಕೊಟ್ಟಿದೆ. ಸ್ಥಳೀಯ ಬೆಳೆಗಾರರು ಕೂಡ ಈ ವಿನೂತನ ಸ್ಪ್ರಿಂಕ್ಲರ್ ವ್ಯವಸ್ಥೆಯ ಬಗ್ಗೆ ಅಪಾರ ಆಸಕ್ತಿ ತೋರಿದ್ದು ಭವಿಷ್ಯದಲ್ಲಿ ಇಂತಹ ಆಧುನಿಕ ತಂತ್ರಜ್ಞಾನಗಳು ಕೃಷಿ ಕ್ಷೇತ್ರದಲ್ಲಿ ಮತ್ತಷ್ಟು ವ್ಯಾಪಕವಾಗಿ ಬಳಕೆಯಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಹಾನ್ ನಾಯಕನನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುತ್ತಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಯಶವಂತ್ ಅಂಬೇಡ್ಕರ್ ಅವರು ಬೇಸರ ವ್ಯಕ್ತಪಡಿಸಿದರು. ಶನಿವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟವು ಹಮ್ಮಿಕೊಂಡಿದ್ದ 135ನೇ ಅಂಬೇಡ್ಕರ್ ಹಬ್ಬ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ದೇಶವೇ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಗೌರವಿಸುವ ಕೆಲಸಗಳನ್ನು ಮಾಡುತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಲಾಗುತ್ತಿದೆ. ಭಾರತ ದೇಶದ ಅಭಿವೃದ್ಧಿ ಮತ್ತು ಹೊಸ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಇದು ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ಇದೆ. ದೇಶದ ಎಲ್ಲ ಜನರು ಬಾಬಾ ಸಾಹೇಬರ ಸಂವಿಧಾನದ ಕೊಡುಗೆ ಮತ್ತು ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸೋಣ ಎಂದು ಮನವಿ ಮಾಡಿದರು. Good afternoon, everybody. Yeah, Bhante Vajra Jyoti Bhante ji, Vandan ji. Then BC Rajesh, advocate, who has arranged this whole thing, and he's all associates. I thank you, all of them. Then Somaya Madam, Tahsildar, hello. And Mohan Kumar, High Court advocate, just now, yes, given a very valuable speech. And I would like to sincerely thank the organizer for inviting me to celebrate the 135th birth anniversary of Bodhisattva Dr. Baba Saheb Ambedkar. ನಾನೆಲ್ಲ ಆರ್ಗನೈಸರ್ಸ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ನನಗೆ ಎರಡು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. It gives me immense pleasure and honor to be here in Arkal Gudu
district Hasnu to celebrate the birth anniversary of our great emancipator Bodhisattva Dr. Baba Saheb Ambedkar. ಇವತ್ತು ಅರ್ಕಲ್ಗೂಡಿನಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬೀದರ್ನ ಆಯುಷ್ಮಾನ್ ವರಜ್ಯೋತಿ ಬಂತೇಜಿ ಅವರು ಈ ದೇಶದಲ್ಲಿ ಇನ್ನೂ ಕೂಡ ಅಂಬೇಡ್ಕರ್ ಅವರನ್ನು ಸರ್ವರು ಅರ್ಥ ಮಾಡಿಕೊಳ್ಳದಿರುವುದು ನೋವಿನ ಸಂಗತಿ. ಅಂಬೇಡ್ಕರ್ ಎಂದರೆ ಐಕ್ಯತೆ, ಭಾವೈಕ್ಯತೆ, ಸಮತೆ, ಮಮತೆಯಾಗಿದೆ. ಅಂಬೇಡ್ಕರ್ ಅವರು ಹಾಸನಕ್ಕೆ ಬಂದಿದ್ರು. ಅವರ ಮೊಮ್ಮಗ ಅರಕಲಗೂಡಿಗೆ ತಾತನ 135ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಬಂದಿದ್ದಾರೆ. ಇದು ಅತ್ಯಂತ ಹಬ್ಬದ ಸಡಗರವಾಗಿದೆ ಎಂದು ಬಣ್ಣಿಸಬೇಕಾಗುತ್ತದೆ. ಕೇವಲ ಸಂಭ್ರಮಿಸುವ ಜೊತೆಗೆ ನಿತ್ಯವೂ ನಮ್ಮ ಜ್ಞಾನದ ಹಸಿವಿನ ಹಬ್ಬವಾಗಿ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಂಡು ಅನುಸರಿಸಬೇಕಾಗುತ್ತದೆ. ಅಂಬೇಡ್ಕರ್ ಅವರು ಅಪಾರ ದೇಶಪ್ರೇಮ, ಭಕ್ತ, ರಾಷ್ಟ್ರಪ್ರೇಮಿಯಾಗಿದ್ದರೆಂದು ಅವರು ಹೇಳಿದರು. ಸಂಕೋಲೆಯಿಂದ ಬಿಡುಗಡೆಗೊಳಿಸಿ ಅವರನ್ನು ಸ್ವತಂತ್ರಗೊಳಿಸಿ ಯಾರ ಹಿಡಿತದಲ್ಲೂ ಇರಬಾರ್ದು, ಯಾರ ಮರ್ಜಿಯಲ್ಲೂ ಇರಬಾರ್ದು, ತಾವು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕುವಂತಹ ಬದುಕನ್ನು ಕೊಡುವ ಸಲುವಾಗಿ ನಾನು ಇಲ್ಲಿ ಓದ್ತಾ ಇದ್ದೀನಿ. ಹಾಗಾಗಿ ನಾನು ಓದನ್ನು ನಿಲ್ಲಿಸಲ್ಲ. ಓದಿ ಮುಗಿಸಿ ನನ್ನ ಜನರನ್ನು ಬಿಡುಗಡೆಗೊಳಿಸುವಂತಹ ಅಸ್ತ್ರಗಳನ್ನು ಹೆಗಲ ಮೇಲೆ ಹಾಕೊಂಡು ಬರೋವರೆಗೂ ನಾನು ಓದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ನಮ್ಮನ್ನು ಬಿಡುಗಡೆಗೊಳಿಸೋಕ್ಕೋಸ್ಕರ. ಆ ನಂತರ ಓದ್ಕೊಂಡು ಬಂದ ನಂತರ ಇಲ್ಲಿ ಅಪಾರವಾದ ಸವಾಲುಗಳು ಅವ್ರಿಗೆ ಇದ್ವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತುಂಬಾ ದೊಡ್ಡ ಸವಾಲುಗಳಿದ್ವು. ತುಂಬಾ ದೊಡ್ಡ ಸವಾಲು ಯಾವುದು ಅಂತಂದ್ರೆ ಅವತ್ತಿನ ಸ್ವತಂತ್ರ ಹೋರಾಟಗಾರರೇ ಇವರಿಗೆ ಒಂದು ದೊಡ್ಡ ಸವಾಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರಿಗೂ ಚಾಲೆಂಜ್ ಏನ್ ಮಾಡ್ತಾರೆ ಅಂತಂದ್ರೆ, ದೇಶಕ್ಕೆ ಸ್ವತಂತ್ರ ಬರೋದು ನನಗೂ ಖುಷಿನೇ, ಆದ್ರೆ ನನ್ನ ಜನರಿಗೆ ನಿಮ್ಮಿಂದ ಸ್ವಾತಂತ್ರ್ಯ ಹೇಗೆ, ಯಾವಾಗ ಸಿಗುತ್ತೆ, ಅದರ ಗ್ಯಾರಂಟಿ ಏನು? ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಿಸಿ ರಾಜೇಶ್, ಮುಖಂಡ ಸಂದೇಶ್ ಮಾತನಾಡಿದರು. ತಹಶೀಲ್ದಾರ್ ಸೌಮ್ಯ, ಇಒ ಶ್ರೀನಿವಾಸ್, ಸಿಪಿಐ ಸುಬ್ಬಯ್ಯ, ಮುಖಂಡರಾದ ರಾಜೇಂದ್ರ, ಕೃಷ್ಣಕುಮಾರ್, ಸೋಮಶೇಖರ್, ಜವರಿಯ, ಗಣೇಶ್ ವೇಲಾಪುರಿ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಾಳ್ವಳ್ಳಿ ಪಟ್ಟಣದ ಪ್ರದೇಶದ ವ್ಯಾಮೋಹವನ್ನು ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಶಾಲೆಯನ್ನು ಉಳಿಸಿ ಎಂದು ನಿವೃತ್ತ ಶಿಕ್ಷಕ ಕೆಸಿ ಮಹೇಶ್ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಮಾಳ್ವಳ್ಳಿ ತಾಲೂಕಿನ ಕರಕಲಕಟ್ಟೆ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೆಸಿ ಮಹೇಶ್ ಅವರು ನಿವೃತ್ತಗೊಂಡ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಸಹವರ್ತಿಗಳು, ಕುಟುಂಬದವರು ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಸರ್ಕಾರಿ ಕೆಲಸ ಎಂದ ಮೇಲೆ ವರ್ಗಾವಣೆಯಾಗುವುದು, ನಿವೃತ್ತಿಯಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಇಂದು ನಾನು ನಿವೃತ್ತಿಗೊಂಡಿದ್ದೇನೆ. ಆದುದರಿಂದ ನನಗೆ ಸನ್ಮಾನಿಸಿದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಯಲ್ಲಿರುವುದು ನನಗೆ ಸಂತಸ ತಂದಿದೆ. ತನ್ನ ಸೇವೆಗೆ ಗ್ರಾಮಸ್ಥರು ಹಾಗೂ ಎಲ್ಲರೂ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದರು. ನನ್ನ ಕುಟುಂಬ ವರ್ಗದವರೇ, ವಿದ್ಯಾರ್ಥಿಗಳೇ, ಹಿತೈಷಿಗಳೇ, ಗೆಳೆಯರೇ, ಇವತ್ತು ನಾನು ವಯೋನಿವೃತ್ತಿಯನ್ನು ಹೊಂದಿದ್ದೀನಿ. ವಯೋನಿವೃತ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಸಹಜವಾದಂಥ ಪ್ರಕ್ರಿಯೆ. ಅದೇ ರೀತಿ ಇವತ್ತು 28 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ನಾನು ಸೇವೆ ಮಾಡಿದಂತಹ ದೊಡ್ಡೇಚಕೆರೆ ಶಾಲೆಯಲ್ಲಾಗಲಿ, ಕರ್ಲಕಟ್ಟೆ ಶಾಲೆಯಲ್ಲಾಗಲಿ ಆ ಗ್ರಾಮಸ್ಥರು ನನಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಕಾರ್ಯನಿರ್ವಹಿಸಿದಂತಹ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಓದಿದಂತಹ ಮಕ್ಕಳಿಗೆ ನಾನು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ಮನೋಭಾವ ನನ್ನಲ್ಲಿದೆ. ಮನೋಭಾವದ ಜೊತೆಗೆ ನನ್ನ ವಿದ್ಯಾರ್ಥಿಗಳು ಅನೇಕ ಜನ ಒಳ್ಳೊಳ್ಳೆ ಕೆಲಸ ಇದ್ದಾರೆ. ಅದೇ ನನಗೆ ಒಂದು ಶಕ್ತಿ ತಂದಿದೆ. ಹಾಗೆ ಮುಂದೆ ನಮ್ಮ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿ. ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮಸ್ಥರು ಈ ಶಾಲೆಗೆ ಇನ್ನೂ ಹೆಚ್ಚು ಮಕ್ಕಳನ್ನು ಸೇರಿಸಲಿ. ಕಡಿಮೆಯಾಗಿದೆ ಶಾಲೆಯಲ್ಲಿ ಮಕ್ಕಳು, 6 ಮಕ್ಕಳಿದ್ದಾರೆ. ಇದೇ ವೇಳೆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ನಿವೃತ್ತ ಶಿಕ್ಷಕ ಕೆಸಿ ಮಹೇಶ್, ಪುನೀತ್ ಮತ್ತು ವಿದ್ಯಾರ್ಥಿಗಳಿಗೆ ವಿನಯ್ ನೋಟ್ ಪುಸ್ತಕ, ಪೆನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾಲಿನಿ ಮಹೇಶ್, ನಿವೃತ್ತ ಶಿಕ್ಷಕರುಗಳಾದ ಬೋರೇಗೌಡ, ಕೃಷ್ಣೇಗೌಡ, ಸುಂದರಪ್ಪ ಮತ್ತು ಜಿಎಸ್ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಗೋರಳೆಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ವಿಜಯ ಹಿರೇಮಠ ಅವರ ಸೇವಾ ನಿವೃತ್ತಿ ಸಮಾರಂಭವು ಭಾನುವಾರದಂದು ಜರುಗಿತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಸಪರತಾ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಬೋಧನೆ ಎಂಬುದು ಒಂದು ಅಮೂಲ್ಯ ಭಾಗವಾಗಿದೆ. ಶಿಕ್ಷಕರಿಗೆ ಕಲಿಕೆಯು ಒಂದು ಆಯುಷ್ಯವಿದ್ದಂತೆ. ಈ ಅವಧಿಯಲ್ಲಿ ಮಗು ಸಮರ್ಪಕ ವಿದ್ಯೆ ಪಡೆಯುವುದೇ ಶಿಕ್ಷಕರ ಸಾರ್ಥಕತೆಗೆ ಸಾಕ್ಷಿ ಎಂದು ತಿಳಿಸಿದರು. ತಾನು ಪೂರ್ಣ ಪ್ರಮಾಣದ ಬದುಕಿನ ಅರ್ಥವನ್ನ, ಪೂರ್ಣ ಪ್ರಮಾಣದ ಜ್ಞಾನಾರ್ಜನ ಪಡಿಬೇಕಾಗಿತ್ತಂತಂದ್ರ ಗುರುಕುಲಗಳಲ್ಲಿ ಗುರುಗಳನ್ನ ಅರಸುತ್ತಾ ಇಡೀ ತನ್ನ ಬದುಕಿನ 4ನೇ ಭಾಗದ 1 ಭಾಗದ ಆಯುಷ್ಯನ್ನ ಗುರುಗಳ ಅನ್ವೇಷಣೆಗಾಗಿ ಅವನು ಕಳೀತಾ ಇದ್ದ. ಇನ್ನ 4ನೇ ಭಾಗವನ್ನ ಅವರ ಸೇವೆಯನ್ನ ಮಾಡುತ್ತಾ ಶಿಕ್ಷಣವನ್ನ ಪಡಿತಾ ಇದ್ದ. ಒಂದು ವೇಳೆ ಆ ಗುರುವಿನ ಆಶೀರ್ವಾದ ಅವನಿಗೆ ಸಿಗದೆ ಹೋದಂತಂದ್ರ ಬಹುಶಃ ಅವನಿಗೆ ಪೂರ್ಣ ಪ್ರಮಾಣದ ಸಿಗ್ತಾ ಇದ್ದಿಲ್ಲ. ತದನಂತರ ಆ ಗುರುವಿನ ಆಶೀರ್ವಾದ ಅವನು ಪಡೆದ ಅಂತಂದ್ರ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ಪಡೆದು ಈ ಬದುಕಿನೊಳಗ ಆ ಮಗು ಹೇಗೆ ಬೆಳಿಬೇಕು ಅಂತಕ್ಕಂಥದನ್ನ ಅವತ್ತಿನ ಜನ್ಮದೊಳಗ ಗುರುಗಳು ಕೂಡ ಹೇಳ್ತಾ ಇದ್ರು. ಬಹುಶಃ ಶಿಕ್ಷಣದ ಅಂತಂದ್ರ ನೀವೆಲ್ಲರೂ ಇವತ್ತು ಅರ್ಥೈಸ್ಕೊಂಡಾಗ ನಾವು ಅರ್ಥೈಸ್ಕೊಂಡಿವಿ ಅಂತಂದ್ರ ಡಾಕ್ಟ್ರು, ಇಂಜಿನಿಯರು, IAS ಆಫೀಸರು, KS ಆಫೀಸರು ಆದ್ರೂ ಮಾತ್ರ ಶಿಕ್ಷಣ ಅಂತಂದು ನಾವು ಅಂದ್ಕೊಂಡಿದ್ದೀವಿ. ಬಹುಶಃ ಅದು ಕೇವಲ ಅಕ್ಷರವಂತರ ಜಗತ್ತು. ಅದು ನೈಜವಾಗಿರುತ್ತ ಶಿಕ್ಷಣ ಅಂತಂದ್ರ. ಈ ಸಂದರ್ಭದಲ್ಲಿ ಪ್ರಮುಖರಾದ ಚನ್ನಪಗೌಡ ಮಾಲಿ ಪಾಟೀಲ್, ಅಂಚಾಳಪ್ಪ ಮಾಸ್ತರ ತಳವಾರ, ಅಂದಾನಪ್ಪ ಅಂಗಡಿ, ಮುತ್ತಯ್ಯ ಕಳ್ಳಿಮಠ, ಶರಣಯ್ಯ ಇಟಗಿ ಸೇರಿದಂತೆ ಇತರರು ಭಾಗವಹಿಸಿದರು. ನಗರದ ಡೇವಿಸ್ ರಸ್ತೆಯಲ್ಲಿ ಶನಿವಾರ ಬೆಳಗ್ಗೆ ಸುಮಾರು 7:30 ವೇಳೆಗೆ ನಡೆದಿರುವ ಎನ್ನಲಾದ ಘಟನೆಯೊಂದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸೇಂಟ್ ಅಲ್ಫೋನ್ಸಸ್ ಶಾಲೆಯ ಸಮೀಪ ಫೌಸಿಯಾ ಟೀ ಹೋಟೆಲ್ ಎದುರು ಕೆಲ ಯುವಕರು ಸಾರ್ವಜನಿಕ ರಸ್ತೆಯಲ್ಲೇ ವಾಗ್ವಾದ ನಡೆಸಿ ಅವರಲ್ಲಿ ಒಬ್ಬ ಚಾಕು ಪ್ರದರ್ಶಿಸಿರುವ ದೃಶ್ಯ ವೈರಲ್ ಆಗಿದೆ. ಸ್ಥಳೀಯ ನಿವಾಸಿಯೊಬ್ಬರು ಈ ವಿಡಿಯೋವನ್ನು ಹಂಚಿಕೊಂಡಿದ್ದು, ಟೀ ಹೋಟೆಲ್ ಹಾಗೂ ಸಮೀಪದ ಸಿಗರೆಟ್ ಅಂಗಡಿಗಳ ಸುತ್ತಮುತ್ತ ಇಂತಹ ಪುಂಡಾಟಿಕೆಗಳು ಹೆಚ್ಚಾಗುತ್ತಿವೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಘಟನಾ ಸ್ಥಳದಲ್ಲಿ ಅಳವಡಿಸಲಾಗಿರುವ ಬೆಂಗಳೂರು ನಗರ ಪೊಲೀಸ್ ಸಿಸಿಟಿವಿ ಕ್ಯಾಮೆರಾಗಳು ಹಾಗೂ ಖಾಸಗಿ ಕಣ್ಗಾವಲುಗಳು ಕ್ಯಾಮೆರಾಗಳಲ್ಲಿ ಸಂಪೂರ್ಣ ಘಟನೆ ಸೆರೆಯಾಗಿರಬಹುದೆಂದು ವಿಡಿಯೋದಲ್ಲಿ ಯುವಕರ ಗುಂಪೊಂದು ಪರಸ್ಪರ ವಾಗ್ವಾದ ನಡೆಸುತ್ತಿರುವುದು ಕಂಡುಬಂದಿದ್ದು, ಅವರಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಚಾಕುವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುತ್ತಿರುವಂತೆ ಕಾಣುತ್ತದೆ. ಇದರಿಂದ ಸ್ಥಳೀಯ ನಿವಾಸಿಗಳು, ರಸ್ತೆ ಬಳಕೆದಾರರು ಹಾಗೂ ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ವ್ಯಕ್ತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹಾಡೂರು ತಾಲೂಕಿನ ಪೊನ್ನಾಚಿ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಪೊನ್ನಾಚಿ ಗ್ರಾಮದ ಶಿವಮ್ಮ ಮನೆಗೆ ನದಿಯಂತೆ ನೀರು ನುಗ್ಗಿದೆ. ಹರಿಯುತ್ತಿರುವ ಮಳೆಯ ನೀರು ಅದೇ ಗ್ರಾಮದ ಶಂಕರ ಎಂಬುವರಿಗೆ ಸೇರಿದ ವಾಸದ ಮನೆಗೆ ನುಗ್ಗಿದ ನೀರು. ಮನೆಗೆ ನುಗ್ಗಿದ ನೀರಿನಿಂದ ವಾಸದ ಮನೆ ಸಂಪೂರ್ಣ ಜಲಾವೃತಿಗೊಂಡಿದೆ. ಈ ಕಾರ್ಮಿಕರ ಪಾಡು ಹೇಳುತ್ತಿರದು. ಮೊದಲು ಒಂದು ಸಾರಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೆ ತಂದಿದ್ರು ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ತೋರಿರುತ್ತಾರೆ. ಮಳೆ ನೀರಿನಿಂದ ಜಲಾವೃತಿಗೊಂಡಿರುವ ಇಲ್ಲಿ ವಾಸ ಮಾಡುವ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇವರಿಗೆ ಹೆಚ್ಚು ಕಡಿಮೆ ಆದರೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿಯಲ್ಲಿ ಮಳೆಗಾಲದಲ್ಲಿ ಇಲ್ಲಿನ ಮಳೆಯ ನೀರಿನಿಂದ ಜಲಾವೃತಗೊಂಡಿರುವ ವಾಸದ ಮನೆಯವರು ಜೀವಭಯದಲ್ಲಿ ತಿರುಗಾಡುವ ಪರಿಸ್ಥಿತಿ ಎದುರಾಗಿದೆ. ಸತತ 5ನೇ ಬಾರಿಗೆ ಶಾಸಕರಾಗಿರುವ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕೆಂದು ಕಾಡುಗೊಲ್ಲ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಬಿಕೆ ಗಂಗಾಧರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳಾಗುತ್ತಿದ್ದು ರಾಜ್ಯದ ಕಾಡುಗೊಲ್ಲ ಸಮುದಾಯಕ್ಕೆ ಸರ್ಕಾರದಿಂದ ಅನುದಾನ ಕೊಟ್ಟು ಕಾಡುಗೊಲ್ಲ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಜತೆಗೆ ಗುಬ್ಬಿ ಶಾಸಕರು ಗುಬ್ಬಿ ತಾಲೂಕಿನಲ್ಲಿ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ. ಕಾಡುಗೊಲ್ಲ ಹಟ್ಟಿಗಳಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಪಕ್ಷಾತೀತವಾಗಿ ಕಾಡುಗೊಲ್ಲ ಹಟ್ಟಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಅವರ ಜೊತೆ ಬಂದು ಗುಬ್ಬಿ ವಿಧಾನಸಭಾ ಕ್ಷೇತ್ರವನ್ನು ಇಡೀ ಜಿಲ್ಲೆಯಲ್ಲಿ ಮಾದರಿ ತಾಲೂಕನ್ನಾಗಿ ಮಾಡಿದ್ದಾರೆ. ಕಾಡುಗೊಲ್ಲ ಸಮುದಾಯವನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು.
ಅದೇ ರೀತಿಯಾಗಿ ನಮ್ಮ ಕಾಡುಗೊಲ್ಲರ ಒಂದು ಅಭಿವೃದ್ಧಿ ನಿಗಮವನ್ನ ಮಾಡಿ ಅದಕ್ಕೆ ಅಧ್ಯಕ್ಷರನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಅವ್ರನ್ನ ಸ್ಮರಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರುಗಳು ದಯಮಾಡಿ ಕಾಡುಗೊಲ್ಲರ ಸಮಸ್ತ ರಾಜ್ಯದ ನಮ್ಮ ಕಾಡುಗೊಲ್ಲ ಸಮುದಾಯಕ್ಕೆ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಸಂಸ್ಕೃತಿಯುಳ್ಳ ಕಾಡುಗೊಲ್ಲರಿಗೆ ಎಲ್ಲಾ ವಿಧದಲ್ಲೂ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತೆ ರಾಜಕೀಯವಾಗಿ ಸಿಕ್ಕ ಕೆಲಸವನ್ನ ಮಾಡಬೇಕು. ಮತ್ತೆ ಸನ್ಮಾನ್ಯ SR ಶ್ರೀನಿವಾಸ್ ಸಾಹೇಬರಿಗೆ, ನಮ್ಮ ಗುಬ್ಬಿ ತಾಲೂಕಿನ ಶಾಸಕರಾದಂತಹ SR ಶ್ರೀನಿವಾಸ್ ಸಾಹೇಬರು ಕಳೆದ ವರ್ಷ ಮತ್ತೆ ಈ ವರ್ಷ ಸುಮಾರು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ ಮಾಡಿದ್ದಾರೆ. ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ CC ರಸ್ತೆಗಳಾಗಿರ್ಬೋದು, ಮತ್ತೆ ಕನೆಕ್ಟಿಂಗ್ ರೋಡ್ಗಳು ಇರಲಿಲ್ಲ. ಸುಮಾರು ಕಾಡುಗೊಲ್ಲರ ಹಟ್ಟಿಗಳಿಗೆ ಕನೆಕ್ಟಿಂಗ್ ರೋಡ್ಗಳು ಇರಲಿಲ್ಲ. ಅಂತ ರೋಡ್ಗಳನ್ನು ಕೂಡ ಈ ಬಾರಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕಾಡುಗೊಲ್ಲ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಹೊಸಹಟ್ಟಿ ಕುಮಾರ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ DK ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗಲೇ ಸಚಿವ ಸ್ಥಾನವನ್ನಿಟ್ಟುಕೊಂಡು ಬಂದಿದ್ದಾರೆ. ಸತತ 5ನೇ ಬಾರಿಗೆ ಶಾಸಕರಾಗಿ ಕೆಲಸ ಮಾಡಿದ್ದು, ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎಂದರು. ನಾವು ಸೇರ್ಕೊಂಡ ಉದ್ದೇಶನೇ ಏನು ಹೊಸ ಸಂಪುಟ ರಚನೆ ಆಗ್ತಾ ಇದ್ದು, ಅದರಲ್ಲಿ ನಮ್ಮ ತಾಲೂಕು ಶಾಸಕರು SR ಶ್ರೀನಿವಾಸ್ ಅವರು ಏನಿದ್ದಾರೆ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಒತ್ತಾಸೆ ಮೇಲೆ ಸರ್ಕಾರಕ್ಕೆ ತಿಳಿಸಬೇಕು. ಮತ್ತು ರಚನೆ ಆಗ್ತಾರೆ ಸಂಪುಟದಲ್ಲಿ ಒಂದು ಮಂತ್ರಿ ಸ್ಥಾನ ಸಿಗಲೇಬೇಕು ಅನ್ನೋದಕ್ಕೆ ನಾವು ಸೇರ್ಕೊಂಡಿದ್ದೀವಿ. ಜನಾಂಗ ಪರವಾಗಿರ್ಬೋದು, ಗುಬ್ಬಿ ತಾಲೂಕು ಪರವಾಗಿರ್ಬೋದು ನಾವು ಕೇಳ್ತಾರೆ. ಯಾಕೆಂದ್ರೆ ಯಾಕೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಸತತವಾಗಿ 5 ಸಾರಿ MLA ಆಯ್ಕೆ ಆಗಿದ್ದಾರೆ. 5 ಸಾರಿ MLA ಆದ್ರೂ ಎಲ್ಲೂ ಒಂದು ಬ್ಲಾಕ್ ಮಾರ್ಕ್ ಕಾಣದಂತ ಒಬ್ಬ MLA ಅಂದ್ರೆ, ಅದರಲ್ಲೂ ಜನಾನುರಾಗಿ ಜನ ಜೊತೆ ಜೀವನ ಮಾಡ್ತಾ ಅಂತದ್ದು. ಅದ್ರ ಜೊತೆಗೆ 1 ಸಾರಿ ಮಿನಿಸ್ಟರ್ ಆಗಿ ಕೆಲಸ ಮಾಡೋ ಅನುಭವನೂ ಅವರಿಗಿದೆ. ಇದೇ ರೀತಿ ಅವ್ರು ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಗುಬ್ಬಿ ತಾಲೂಕಲ್ಲಿ ಏನಾದ್ರೂ ಇವತ್ತು ಒಂದು ಸ್ಥಾನಮಾನ ಗಳಿಸಿದೆ, ಒಂದು ಬಲವಾಗಿ ನಿಂತಿದೆ ಅಂದ್ರೆ ಅದಕ್ಕೆ ವಾಸಣ್ಣನೇ ಕಾರಣ. ಇವತ್ತು ವಾಸಣ್ಣ ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಜಿಲ್ಲೆ ಒಬ್ಬ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆ. ಈ ದೃಷ್ಟಿನ ಇದು ಕೊನ ಇಟ್ಕೊಂಡು ಯಾವುದೇ ಜನಾಂಗದ ಬಡವರು, ದೀನದಲಿತರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ BK ಸದಾಶಿವಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೊಡ್ಡವೀರಯ್ಯ, ಸಂಘದ ಉಪಾಧ್ಯಕ್ಷ ಮಂಜುನಾಥ್, ಕಾಡುಗೊಲ್ಲ ಸಂಘದ ಗೌರವಾಧ್ಯಕ್ಷ ತಿಪ್ಪಯ್ಯ, ಖಜಾಂಚಿ ಮುದೇನಹಟ್ಟಿ ಶ್ರೀನಿವಾಸ್ ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವರ್ಗಾವಣೆ ತಂದಿಟ್ಟ ಒತ್ತಡ. ಹಾಸನದ ಲಾಡ್ಜ್ನಲ್ಲಿ ಉಪತಹಶೀಲ್ದಾರ್ ಆತ್ಮಹತ್ಯೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ತಿಮ್ಮಯ್ಯ. ಪತ್ರಿಕಾ ವಿತರಕರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ. ಪತ್ರಿಕಾ ವಿತರಕರು ಮುದ್ರಣ ಮಾಧ್ಯಮದ ನಿಜವಾದ ಸೈನಿಕರು, ಪತ್ರಕರ್ತರ ಅಭಿಪ್ರಾಯ. CLP ನಾಯಕರಾಗಿ DK ಶಿವಕುಮಾರ್ ಆಯ್ಕೆ. ಬುಧವಾರ ಸಂಜೆ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ. ರಾಜ್ಯಪಾಲರಿಂದ ಅಧಿಕೃತ ಅನುಮತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV. ಸತ್ಯದ ಕಡೆ ನಮ್ಮ ನಡೆ.